श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूप नूरर शुद्ध चैतन्यके नमो नमः। ತತ್ವಜ್ಞಾನದ ಆತ್ಮೀಯ ವೀಕ್ಷಕರೇ, ದಯವಿಟ್ಟು ಕ್ಷಮಿಸಿ. ದೈಹಿಕ ಅಸ್ತವ್ಯಸ್ತ ಚಿತ್ತನಾಗಿ ನಾನು ಅನುಗ್ರಹ ವಿಠ್ಠಲ ಆಸ್ಪತ್ರೆಯಲ್ಲಿ ಸೇರಿ ಕ್ರಮಭಂಗವಾಗಬಾರದು ಅಂತ ಹೇಳಿ ಈ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಡಾಕ್ಟರ್ ರಮೇಶ್ ಅವರು ತುಂಬ ಧಾರ್ಮಿಕ ಚಿಂತಕರಾಗಿ, ಉದಾರ ಹೃದಯಿಗಳಾಗಿ, ವಿಶಾಲ ಮನಸ್ಕರಾಗಿ, ಸದಭಿಪ್ರಾಯದಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರ ವಿಷಯ ವಿನ್ಯಾಸದ ವಿಸ್ತಾರಕ್ಕೆ ಅನುಗುಣವಾಗಿ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಅನುಗ್ರಹ ವಿಠ್ಠಲ ಆಸ್ಪತ್ರೆಯ ಸಭಾಂಗಣದಲ್ಲಿ. ಹೀಗಾಗಿ ನಾನು ಡಾಕ್ಟರ್ ರಮೇಶ್ ಹಾಗೂ ಅವರ ಶ್ರೀಮತಿಯವರಿಗೆ ನನ್ನ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇದೀಗ ನಮ್ಮ ಉಪನ್ಯಾಸಕ್ಕೆ ಬಂದರೆ, ಕೈಲಾಸದಲ್ಲಿ ಪರಮೇಶ್ವರ ಆನಂದ ತಾಂಡವವನ್ನು ಮಾಡಿ ಕುಳಿತ ನಂತರ ದೇವತೆಗಳು ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಭಾರತದಲ್ಲಿ ಏರ್ಪಟ್ಟಿರತಕ್ಕಂಥ ನಾಸ್ತಿಕತೆಯ ಬಗ್ಗೆ, ಅದಕ್ಕಾಗಿ ಈಶ್ವರ 4 ವಿಧವಾಗಿರತಕ್ಕಂಥ ಉಪಾಯಗಳನ್ನು ಮಾಡಬೇಕು ಅಂತ ಹೇಳಿ ಉಪಾಸನಾಕಾಂಡ, ಯೋಗಕಾಂಡ, ಕರ್ಮಕಾಂಡ ಹಾಗೂ ಜ್ಞಾನಕಾಂಡಗಳ ವಿಸ್ತರಣಕ್ಕಾಗಿ ಆಯಾ ಶಕ್ತಿಗಳನ್ನು ನೇಮಕ ಮಾಡಿ ಜ್ಞಾನಕಾಂಡಕ್ಕೆ ತಾನೇ ವಿಭವವಾಗಿ, ಜ್ಞಾನಕಾಂಡದ ಪ್ರತಿಪಾದಕನಾಗಿ, ಜ್ಞಾನಕಾಂಡದ ಪ್ರಸಾರಕನಾಗಿ, ಜ್ಞಾನಕಾಂಡದ ಸ್ಥಾಪಕನಾಗಿ ಭುವಿಗೆ ಇಳಿದು ಬರಬೇಕಾಗಿರತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಹಿಂದಿನ ಉಪನ್ಯಾಸ ನಿಂತಿತ್ತು. ಪರಮೇಶ್ವರ ಹೇಳಿದ, ಮನೋರಥಂ ಪೂರೈಷ್ಯೇ ಮಾನುಷ್ಯಮವಲಂಬ್ಯವಃ. ಏ ದೇವತೆಗಳೇ, ನಿಮ್ಮ ಮನೋರಥವನ್ನು ಪೂರೈಸುವ ಕಾರಣದಿಂದಾಗಿ ನಾನು ಮನುಷ್ಯನಾಗಿ ಅವತರಿಸಬೇಕಾಗಿದೆ ಅಂತ ಹೇಳಿ. ಹೇಗೆ ಅವತರಿಸುವುದು, ಎಲ್ಲಿ ಅವತರಿಸುವುದು ಅನ್ನೋದು ಪ್ರಶ್ನೆ ಇಲ್ಲ ಈಗ. ಯಾಕೆಂದರೆ ಎಲ್ಲ ದೇವತೆಗಳು ಮತ್ತು ಋಷಿಗಳೆಲ್ಲ ಕೇಳಿರತಕ್ಕಂಥದ್ದೇ ಭಾರತದಲ್ಲಿ. ಭಾರತ ಭಾ ಪ್ರತಿಭಾ, ಭಾಸ್ಕರ, ಭವ್ಯತೆ, ಬೆಳಕು, ರಥ ಆಡತಕ್ಕಂಥದ್ದು, ಕ್ರೀಡಿಸ್ತಕ್ಕಂಥದ್ದು, ಮೆಚ್ಚತಕ್ಕಂಥದ್ದು, ವಿಹರಿಸ್ತಕ್ಕಂಥದ್ದು. ಅನ್ಯ ಧರ್ಮಗಳಿಗೂ ಭಾರತದ ಧರ್ಮಕ್ಕೂ, ಭಾರತದ ನೆಲಕ್ಕೂ, ಭಾರತದ ಸಂಸ್ಕೃತಿಗೂ ಇರತಕ್ಕಂಥ ಪ್ರಧಾನ ವ್ಯತ್ಯಾಸವೇ ಅದು. ಭಾರತೀಯರು, ಭಾರತರು ಬೆಳಕಿನ ಜೊತೆಗೆ ಆಟ ಆಡತಕ್ಕಂಥವ್ರು. ಮಹಾರಾತ್ರಿಯಲ್ಲಿ ಹೊಸ ವರ್ಷವನ್ನು ಆಚರಿಸುವವರಲ್ಲ. ಯುಗಾದಿಯ ಸೂರ್ಯೋದಯದಲ್ಲಿ, ಅಂದರೆ ಬೆಳಕಿನ ಆಸ್ವಾದನೆ ಮಾಡುತ್ತೆ, ಬೆಳಕನ್ನು ಪ್ರಸಾರ ಮಾಡುತ್ತೆ, ಬೆಳಕಿಗಾಗಿ, ಬೆಳಕಿನಿಂದ ಬೆಳಕಿನ ಕಡೆಗೆ ಸಂಚಾರ ಮಾಡತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರು ಭಾರತೀಯರು. ಆ ಭಾರತದಲ್ಲಿ ಅವತರಿಸಬೇಕು ಅನ್ನತಕ್ಕಂಥದ್ದು ಪರಮೇಶ್ವರನ ನಿಲುವಾಗಿ ಬಿಟ್ಟಿದೆ. ಆ ಭಾರತದಲ್ಲಿ ಎಲ್ಲಿ? ಭಾರತ ಅನ್ನತಕ್ಕಂಥದ್ದು ಬಹುಭವ್ಯವಾಗಿರತಕ್ಕಂತಹ, ದಿವ್ಯವಾಗಿರತಕ್ಕಂತಹ ನಾಡು. ಅಂದಿಗಾಗಲೇ, ಅಂದರೆ ಶ್ರೀ ಶ್ರೀ ಭಗವತ್ಪಾದರ ಆಗಮನದ ಹೊತ್ತಿಗಾಗಲೇ ಭಾರತದ ಮಹಾ ಸಾಂಸ್ಕೃತಿಕ ವಿಜೃಂಭಣೆಯಿಂದ ಮೆರೆಯುತ್ತಾ ಇದ್ದಂತಹ ದೇಶ.
ಇರಬಹುದು. ತಾತ್ವಿಕ ಕ್ಷೇತ್ರದಲ್ಲಿ ಅನೇಕ ಸಂಗತಿಗಳು, ಚರ್ಚೆಗಳು, ವಿಹಾರಗಳು, ವಿನೋದಗಳು, ವೈಶಿಷ್ಟ್ಯಗಳು ಎಲ್ಲ ನಡೆದಿರಬಹುದು, ಚರ್ಚೆಗಳು ಆಗಿರಬಹುದು. ಆದರೆ ಪ್ರಪಂಚದ ಅನ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ಕಲೆಯಲ್ಲಾಗಲಿ, ಸಂಸ್ಕೃತಿಯಲ್ಲಾಗಲಿ, ಗಾನದಲ್ಲಾಗಲಿ, ನೃತ್ಯದಲ್ಲಾಗಲಿ, ವಿದ್ಯೆದಲ್ಲಾಗಲಿ, ಶಾಸ್ತ್ರದಲ್ಲಾಗಲಿ, ಸಂಸ್ಕೃತಿಯಲ್ಲಾಗಲಿ ಅದನ್ನು ಮೀರಿಸ್ತಕ್ಕಂಥ ಮತ್ತು ಯಾವುದೇ ದೇಶ ಇರಲಿಲ್ಲ. ಸುಮ್ಮನೆ ನಾವು ಭಾರತೀಯರು ಅಂತ ಹೋಳಿಕೊಳ್ತಕ್ಕಂಥದ್ದಕ್ಕಾಗಿ ಮಾತನಾಡತಕ್ಕಂಥದ್ದಲ್ಲ. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಆಗಿರತಕ್ಕಂಥ ವೇದಗಳು ಪ್ರಪಂಚದ ಅತ್ಯಂತ ಪ್ರಾಚೀನತಮ ದಾಖಲೆಗಳಾಗಿದ್ದು, ಆ ವೇದಗಳಲ್ಲಿ ಇರತಕ್ಕಂಥ ಎಲ್ಲ ಸಂಗತಿಗಳು ಭಾರತ ಸುಮಾರು 5-6-7 ಸಾವಿರ ವರ್ಷಗಳ ಹಿಂದೆ ಎಷ್ಟು ಉತ್ಕೃಷ್ಟವಾಗಿತ್ತು, ಉನ್ನತವಾಗಿತ್ತು ಅನ್ನತಕ್ಕಂಥದ್ದನ್ನು ಸಾಬೀತು ಮಾಡಿದೆ ಈಗಾಗಲೇ. ಆದರೆ ಅದರ ಬಗ್ಗೆ ವಿದೇಶಿಯರು, ಅನ್ಯ ಧರ್ಮೀಯರು ಒಪ್ಪುತ್ತಾರೆಯೋ ಬಿಡುತ್ತಾರೆಯೋ ಬೇರೆ ಬೇರೆ ಮಾತುಗಳು. ಹಾಗೆ ಒಪ್ಪದೇ ಇದ್ದದ್ದ ಕಾರಣದಿಂದಲೇ ಭಾರತಕ್ಕಿಂತ ಬೇರೆ ದೇಶಗಳು, ಬೇರೆ ಧರ್ಮಗಳು, ಬೇರೆ ಸಂಸ್ಕೃತಿಗಳೆಲ್ಲ ವಿಶೇಷವಾಗಿತ್ತು ಅನ್ನತಕ್ಕಂಥ ಕಲ್ಪನೆಗಳನ್ನು ಮ್ಯಾಕ್ಸ್ ಮುಲ್ಲರ್ ಇತ್ಯಾದಿ ಮಹಾಪಂಡಿತರುಗಳು ಹಿಂದೆ ಹೇಳಲಿಕ್ಕೆ ಪ್ರಯತ್ನಪಟ್ಟಿದ್ದರು. ಆನಂತರ ವಿದ್ವಾಂಸರುಗಳೆಲ್ಲ ಅದನ್ನು ತಿರಸ್ಕರಿಸಿದ್ದಾಯಿತು. ಅಂತೂ ಒಟ್ಟಿನಲ್ಲಿ ಭೂಸುದತಿ ಕಂಠದಲ್ಲಿ ಧರಿಸಿಹ ಭಾಸುರದ ಮಾಲಿಕೆಯ ನಡುವೆ ವಿಲಾಸದಲ್ಲಿ ರಂಜಿಸುವ ನಾಯಕರತ್ನವೆಂಬಂತೆ. ಭೂಸುದತಿ ಅಂದರೆ ಭೂದೇವಿ ತನ್ನ ಮೇಲೆ ಇರತಕ್ಕಂಥ ಅನೇಕ ರಾಷ್ಟ್ರಗಳಲ್ಲಿ ಈ ಭಾರತ ದೇಶ ಅನ್ನತಕ್ಕಂಥ ಒಂದು ನವರತ್ನ ಮಾಲಿಕೆಯನ್ನು ಧರಿಸಿದ್ದಾಳೆ. ಕಂಠದಲ್ಲಿ ಧರಿಸಿಹ ಭಾಸುರದ ಮಾಲಿಕೆಯ ನಡುವೆ ನಾನಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಭಾರತ, ಭಾಸುರದ ಮಾಲಿಕೆಯ ನಡುವೆ ಆ ನವರತ್ನ ಮಾಲಿಕೆಯ ಮಧ್ಯಭಾಗದಲ್ಲಿ ಅಂದರೆ ಅನೇಕ ರತ್ನಗಳು ಇರತಕ್ಕಂಥ ಮಾಲಿಕೆ ಭಾರತದಲ್ಲಿ ಉಂಟು. ಅಂದರೆ ಹಿಮವತ್ ಪರ್ವತ ಶ್ರೇಣಿಯನ್ನು ಹೇಳ್ತೀರಾ, ಗಂಗಾ ನದಿ ಹರಿಯತಕ್ಕಂಥ ಫಲವತ್ತಾದ ಭೂಮಿಯನ್ನು ಹೇಳ್ತೀರಾ, ಕಾಶಿ ವಿಶ್ವೇಶ್ವರನ ಸನ್ನಿಧಿಯನ್ನು ಹೇಳ್ತೀರಾ, ಅತ್ತ ಇತ್ತ ಇರತಕ್ಕಂಥ ಪುರಿಯನ್ನು, ದ್ವಾರಕೆಯನ್ನು ಹೇಳ್ತೀರಾ, ಮಧ್ಯಭಾಗದ ನರ್ಮದೆಯನ್ನು ಹೇಳ್ತೀರಾ, ಎಲ್ಲ ಮುಂದುವರೆದ ಮಹಾರಾಷ್ಟ್ರವನ್ನು ದಾಟಿಕೊಂಡು ಬಂದು ತಮಿಳುನಾಡನ್ನು ಹೋಗಿ ಕರ್ನಾಟಕವನ್ನು ಮಿಂದು ಕನ್ಯಾಕುಮಾರಿಯ ಹತ್ತಿರಕ್ಕೆ ಹೋಗತಕ್ಕಂಥ ಭೂಪ್ರದೇಶದ ರಮಣೀಯತೆಯನ್ನು ಹೇಳ್ತೀರಾ. ಎಲ್ಲ ಭೂಸುದತಿ ಕಂಠದಲ್ಲಿ ಧರಿಸಿಹ ಭಾಸುರದ ಮಾಲಿಕೆಯ ನಡುವೆ ಅನೇಕ ರಾಜ್ಯಗಳ, ಅನೇಕ ಫಲವತ್ತಾದ ಪ್ರದೇಶಗಳ, ಅನೇಕ ರಮಣೀಯವಾಗಿರತಕ್ಕಂಥ ನೈಸರ್ಗಿಕ ಕ್ಷೇತ್ರಗಳ ಮಧ್ಯದಲ್ಲಿ ಅತ್ಯಂತ ಆಕರ್ಷಕವಾಗಿರತಕ್ಕಂಥ ಒಂದು ಜಾಗ ಇದೆ ಕಣಪ್ಪ ಅಂತ ಇದ್ದಾರೆ ಶ್ರೀಕಂಠ ಶಾಸ್ತ್ರಿಗಳು. ದೇಶಗಳೊಳು ಉತ್ಕೃಷ್ಟವೆನಿಸುತ್ತೆ ಭಾಸಮಾನದಿ ಮೆರವ ಕೇರಳ ದೇಶತಾಂ ರಂಜಿಪುದು. ಕೇರಳ ಅನ್ನತಕ್ಕಂಥ ಒಂದು ರಾಜ್ಯ ಅತ್ಯಂತ ಸುಭಿಕ್ಷವಾಗಿದೆ. ತಾಂ ರಂಜಿಪುದು ಬಹುಳೈಶ್ವರ್ಯಯುತಮಾಗಿ. ಅನೇಕ ರಾಜ್ಯಗಳಲ್ಲಿ ಅತ್ಯಂತ ಶ್ರೀಮಂತವಾಗಿರತಕ್ಕಂಥ ರಾಜ್ಯವಾಗಿ ಕೇರಳ ಉಂಟು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಅತ್ಯಂತ ಶ್ರೀಮಂತ ಕ್ಷೇತ್ರ ಅಂತ ಯಾಕೆ ಅಂತ ಹೇಳಿದರೆ, ಭಾರತದ ಖಜಾನೆಗೆ ಕೋಲಾರದ ಚಿನ್ನದ ಗಣಿ ಕೊಟ್ಟಷ್ಟು ಚಿನ್ನವನ್ನು ಮತ್ತು ಯಾವ ರಾಜ್ಯವೂ ಕೊಡಲಿಲ್ಲ. ಆದರೆ ನಾವು ಮಾತನಾಡ್ತಾ ಇರತಕ್ಕಂಥದ್ದು 632ನೇ ಇಸವಿಯ ಸಂದರ್ಭದಲ್ಲಿ, ಕ್ರಿಸ್ತಶಕ 632ನೇ ಇಸವಿಯ ಸಂದರ್ಭದಲ್ಲಿ ಆಗ್ಗೆ ಅತ್ಯಂತ ಶ್ರೀಮಂತವಾಗಿದ್ದ ರಾಜ್ಯ ಯಾವುದ್ರೀ? ಆಗೂ ಅಷ್ಟೇ, ಈಗೂ ಅಷ್ಟೇ. ಇವತ್ತಿನ ದಿವಸ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನ ಇರತಕ್ಕಂಥದ್ದು ಅನಂತ ಪದ್ಮನಾಭೇಶ್ವರನೋ ಯಾವುದೋ, ಅದು ಯಾವುದದು? ಅದು ಕೇರಳ ರಾಜ್ಯದಲ್ಲಿ ಇರತಕ್ಕಂಥದ್ದು. ಬಹುಶಃ ಭಾರತದ
ನಾವು ಅಂದ್ಕೊಳ್ತಾ ಇದ್ವಿ ತಿರುಪತಿ ತಿಮ್ಮಪ್ಪನೇ ಅತ್ಯಂತ ಶ್ರೀಮಂತ ದೇವರು ಅಂತಂತ. ಇಲ್ಲ ಇಲ್ಲ ಇಲ್ಲ, ಆ ದೈವ ಅಂದರೆ ಇಂದಿಗೂ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಆ ಕೇರಳ ಕ್ಷೇತ್ರ. ಆದರೆ ಆ ಅನಂತ ಪದ್ಮನಾಭ 10ನೇ ಶತಮಾನದಿಂದ ಇತ್ತೀಚೆಗೆ ಬಂದಂಥ ದೇವಸ್ಥಾನ. ಆದರೆ ನಾವು ಮಾತನಾಡ್ತಾ ಇರತಕ್ಕಂಥದ್ದು 632 ಅಂದರೆ 7ನೇ ಶತಮಾನದ ದೇವಸ್ಥಾನ ಅಲ್ಲ. 7ನೇ ಶತಮಾನದ ದೇವಸ್ಥಾನ ಇಲ್ಲ, ಅದು 10ನೇ ಶತಮಾನ ಅಂತ ಹೇಳಿದೆ ಆಗಲೇ. ಅಂದರೆ 300 ವರ್ಷಗಳಿಗೂ ಹಿಂದಕ್ಕೆ ಹೋಗಬೇಕು ನಾವು ಮಾತನಾಡಬೇಕಾಗಿದ್ದರೆ. ಆಗ ಹೇಗಿತ್ತು ಕೇರಳ? ಆಗ ಅದು ಶ್ರೀಮಂತವಾಗಿತ್ತೇ. ಆಗ ಕೇರಳ ಚೇರಮನ್ನರ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಚೇರಮನ್ನರು ಎಂತಹ ನಾಡಪ್ರಭುಗಳಾಗಿದ್ದರು ಅಂತ ಹೇಳಿದರೆ ದಯವಿಟ್ಟು ದಾಖಲೆ ಮಾಡಿಕೊಳ್ಳಿ. ಕ್ರಿಸ್ತಶಕ 600ನೇ ಶತಮಾನದ ಹೊತ್ತಿಗಾಗಲೇ ಅವರು 2 ಪ್ರಧಾನವಾಗಿರತಕ್ಕಂತಹ ದೇಶಗಳ ಜೊತೆಗೆ ತಮ್ಮ ನಂಟನ್ನು ಹೊಂದಿದ್ದರು. ಒಂದು ರೋಮನ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು, ಮತ್ತೊಂದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿತ್ತು. ಅಂದರೆ ಕ್ರಿಸ್ತಶಕ 600ನೆಯ ಸಂದರ್ಭದಲ್ಲಿನ ಕೇರಳ ರಾಜ್ಯದ ಚೇರಮನ್ನರು ಒಂದು ಕಡೆ ಭೋಗದಿಂದ ಮತ್ತರಾಗಿದ್ದಂತಹ ರೋಮನ್ ಸಾಮ್ರಾಜ್ಯದ ಸಂಪರ್ಕವನ್ನು ಹೊಂದಿದ್ದರು, ಮತ್ತೊಂದು ಕಡೆ ಯುದ್ಧ ಪಿಪಾಸುಗಳಾಗಿದ್ದಂತಹ ಚೀನಾದವರ ಸಂಪರ್ಕವನ್ನು ಹೊಂದಿದ್ದರು ಚೇರಮನ್ನರು. ದಯವಿಟ್ಟು ಗಮನಿಸಿ, ದಾಖಲು ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂದರೆ, ರೋಮನ್ ಸಾಮ್ರಾಜ್ಯ ಅನ್ನತಕ್ಕಂಥದ್ದು ಅಂದಿಗೆ ಅತ್ಯಂತ ಶ್ರೀಮಂತವಾಗಿದ್ದಂಥ ಸಾಮ್ರಾಜ್ಯ. ಆ ಭೋಗ ಸಾಮ್ರಾಜ್ಯದ ಸಂಪರ್ಕವನ್ನು ಚೇರಮನ್ ಮಹಾರಾಜರುಗಳು ಹೊಂದಿದ್ದರೂ, ಭೋಗ ಪಿಪಾಸುಗಳಾಗಿದ್ದರು, ಭೋಗ ಲಾಲಸೆಯಲ್ಲಿದ್ದರು. ಅದು ಹಾಗೆ ಮುಂದುವರೆದು ಮತ್ತೆ ತಮಿಳುನಾಡಿನ ಪ್ರಭಾವಕ್ಕೆ ಒಳಗಾಗಿ ಐತಿಹಾಸಿಕವಾಗಿ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಕಂಡಿದ್ದಾಯಿತು. ಇರಲಿ, ನಾವು ಗಮನಿಸಬೇಕಾದ್ದು ಎಲ್ಲೋ ಒಂದು ಪ್ರಧಾನವಾದ ಅಂಶ ಏನು ಅಂದರೆ, ಭೋಗದ ತುತ್ತ ತುದಿಯಲ್ಲಿ, ಭೋಗದ ಗರ್ಭ ಭಾಗದಲ್ಲಿ, ಅತ್ಯೈಶ್ವರ್ಯದ ಮಧ್ಯದಲ್ಲಿ ಸನ್ಯಾಸದ ಮೊಳಕೆಯೊಂದು ಒಡೆಯುತ್ತೆ, ಕಾವಿಯ ಟಿಸಿಲೊಂದು ಒಡೆಯುತ್ತೆ. ಅಂತಹ ಕೇರಳ ರಾಜ್ಯದಲ್ಲಿ ಬಹುಳೈಶ್ವರ್ಯಯುತವಾಗಿ ರಂಜಿಪುದು ಕೇರಳ ದೇಶ ತಾಂ ಉಳಿದೆಲ್ಲ ದೇಶಗಳಿಗಿನ್ನ ಪ್ರಧಾನವಾಗಿ ಭಾರತದಲ್ಲಿ. ಇಂತಹ ಕೇರಳ ರಾಜ್ಯದಲ್ಲಿ ಭಗವತ್ಪಾದರ ಅವತಾರ ಆಗಲಿದೆ. ಹೇಗೆ ಆಗಲಿದೆ? ಕೇರಳದಲ್ಲಿ ಎಲ್ಲಿ ಆಗಲಿದೆ? ಏನೇನಾಗಿ ಆಗಲಿದೆ? ಆ ಕೇರಳದ ಹತ್ತಿರ ಏನಿದೆ? ಅಲ್ಲೊಂದು ದೊಡ್ಡದಾದ ಒಂದು ಬೆಟ್ಟ, ಅಚಲ. ಛಲ ಅಂದರೆ ಚಲಿಸುವುದು ಅಂತ, ಅಚಲ ಅಲ್ಲಾಡದೇ ಇರತಕ್ಕಂಥದ್ದು. ವೃಷಭ ಅಚಲ, ವೃಷಭಾಚಲ. ಆ ವೃಷಭಾಚಲ ಅನ್ನತಕ್ಕಂಥ ಒಂದು ಪರ್ವತದ ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ. ಕವಿ ಹೇಳ್ತಾರೆ, ಅದ್ಭುತವಾಗಿ ಬರೀತಾರೆ ಶ್ರೀಕಂಠ ಶಾಸ್ತ್ರಿಗಳು. ಇಂತೆಸೆವ ಕೇರಳದೊಳ ಆಮಾಕಾಂತ ಚರಣೋದ್ಭೂತೆ, ಲಕ್ಷ್ಮೀಪತಿಯ ಚರಣಸ್ಪರ್ಶದಿಂದ ಉದ್ಭವಗೊಂಡಿರತಕ್ಕಂತಹ ಗಂಗೆ ಹರಿತಾ ಇದ್ದಾಳಯ್ಯ ಇಲ್ಲಿ. ಅಂತಕಾಂತಕನ ಅತುಲ ಜಟೆಯಿಂದಿಳಿದು ಶೋಭಿಸುವ, ಅಂತಕಾಂತಕ, ಆ ಪದವೇ ಅತ್ಯದ್ಭುತವಾಗಿರತಕ್ಕಂಥದ್ದು. ಅಂತಕರಿಗೆ ಅಂತಕ ಅಂತ, ಅಂತಕ ಅಂದರೆ ಯಮಧರ್ಮರಾಯ ಅಂತ. ಅಂತಕಾಂತಕ ಅಂದರೆ ಯಮಧರ್ಮರಾಯನಿಗೆ ಯಮಧರ್ಮರಾಯನಾಗಿರತಕ್ಕಂಥ ಮೃತ್ಯುಂಜಯನ ಜಟೆಯಲ್ಲಿ ಅಂತಕಾಂತಕನ ಅತುಳ ಜಟೆಯಿಂದಿಳಿದು ಶೋಭಿಸುವ. ಅತುಲ, ಅದಕ್ಕೆ ಸಮಾನವಾದ ಮತ್ತೊಂದು ಜಟೆ ಇಲ್ಲ. ಅತುಲ ಜಟೆಯಿಂದಿಳಿದು ಶೋಭಿಸುವ ಚಿಂತಿತಾರ್ಥಪ್ರದಯ ಗಂಗೆಯ ಅನಂತ ಮಹಿಮೆಯ ತಳೆದು ಪರಿಯುವುದು ಸಂತತವು ಪೂರ್ಣತ್ವದಿಂ ಪೂರ್ಣಾಖ್ಯ ನದಿಯೊಂದು. ಆ ವೃಷಭಾಚಲದ ತಪ್ಪಲಿನಲ್ಲಿ ಒಂದು ನದಿ ಹರಿತಾ ಇದ್ದೀರಿ.
ಆ ನದಿಯ ವಿಶೇಷ ಏನು ಅಂದರೆ ಪೂರ್ಣತ್ವದಿಂ, ಒಂಥರ ಜೀವನದಿ ಇದ್ದಂತೆ ಅದು. ಸಂತತವು ಪೂರ್ಣತ್ವದಿಂ ಪರಿಯುವುದು. ಪೂರ್ಣ ಅಖ್ಯ ನದಿಯೊಂದು, ಅದರ ಹೆಸರೇ ಪೂರ್ಣ ಅನ್ನತಕ್ಕಂಥ ಒಂದು ನದಿಯೊಂದು ಹರಿತಾ ಇದೆ. ಆಕೆಯ ವೈಶಿಷ್ಟ್ಯ ಏನಯ್ಯ ಅಂತಂತ ಹೇಳಿದರೆ ಚಿಂತಿತಾರ್ಥಪ್ರದಯ ಗಂಗೆ ಅದು. ಚಿಂತಿತಾರ್ಥಪ್ರದೆ ಅಂದರೆ ಏನನ್ನು ನಾವು ಬಯಸಿ ಬೇಡುತ್ತೇವೆಯೋ ಅದನ್ನು ಪ್ರದಾನ ಮಾಡತಕ್ಕಂತಹ ವರದಾಯಿನಿಯಾಗಿರತಕ್ಕಂತಹ ಗಂಗೆ ಹರಿತಾ ಇದ್ದಾಳೆ. ಅಂದರೆ ಕೇರಳ ರಾಜ್ಯದಲ್ಲಿ ವೃಷಭಾಚಲದ ತಪ್ಪಲಿನಲ್ಲಿ ಹರಿತಾ ಇರತಕ್ಕಂಥ ಪೂರ್ಣ ಅನ್ನತಕ್ಕಂಥ ಒಂದು ನದಿ. ಆ ರಾಜ್ಯವನ್ನು ಒಬ್ಬ ರಾಜ ಆಳ್ತಾ ಇದ್ದಾನೆ. ಅವನ ಹೆಸರು ರಾಜಶೇಖರ ಅಂತ. ರಾಜಶೇಖರನೆಂಬ ರಾಜ ಆಳ್ತಾ ಇದ್ದಾನೆ ಆ ಕೇರಳ ರಾಜ್ಯವನ್ನು. ಅವನು ಒಂದು ದಿವಸ ಮಲಗಿದ್ದಾನೆ. ಕನಸಿನಲ್ಲಿ ಏನೋ ಕಂಡಂತೆ ಆಗಿದೆ. ಕಂಡುಬಿಟ್ಟು ನೋಡಿದ, ಯಾವುದೋ ಒಂದು ದಿವ್ಯವಾದ ಬೆಳಕು ಕರೆದಿದೆ. ಅದರ ಹಿಂದೆ ಹೋಗ್ತಾ ಇದ್ದಾನೆ. ಒಂದಷ್ಟು ದೂರ ಸಾಗಿದೆ. ಯಾವುದೋ ಒಂದು ಕಾಡನ್ನು ಪ್ರವೇಶ ಮಾಡಿದ. ಅಲ್ಲೊಂದು ಗುಡ್ಡ. ಆ ಗುಡ್ಡವನ್ನು ಹತ್ತಿ ಹೋಗ್ತಾ ಇದ್ದರೆ ಪ್ರಕಾಶಮಾನವಾಗಿರತಕ್ಕಂಥ ಒಂದು ಗುಂಡು. ಏನಪ್ಪ ಅಂತ ಮಿಟ್ಟಿ ಬಿದ್ದ. ಓಹ್, ಇಷ್ಟು ಹೊತ್ತು ಕಂಡಿದ್ದು ಕನಸು ಅಂತ ಗೊತ್ತಾಯಿತು. ಮಾರನೇ ದಿವಸ ಬೆಳಗ್ಗೆ ಎದ್ದು ಈ ಕನಸು ಯಾಕೆ ಕಂಡಿತು ಅಂತ ಚಿಂತೆ ಮಾಡಲಿಕ್ಕೆ ಆರಂಭ ಮಾಡಿದ. ಪೂಜೆ ಮಾಡ್ತಾ ಇದ್ದಾನೆ. ಆತನ ಕುಲದೈವ ಈಶ್ವರ. ಆತನಿಗೆ ಬೋಧೆಯಾಯಿತು, ಬಹುಶಃ ಈಶ್ವರನೇನಾದರೂ ತನ್ನನ್ನು ಕರೆಯುತ್ತಾ ಇದ್ದಾನೆಯೋ ಅಂತ. ಕನಸಿನಲ್ಲಿ ಕಂಡ ದೃಶ್ಯಗಳನ್ನು ಅನುಸರಿಸುತ್ತಾ ಆಸ್ವಾದನೆ ಮಾಡುತ್ತಾ ಆ ಜಾಡನ್ನು ಹಿಡಿದು ನಿಜ ಜೀವನದಲ್ಲಿ ಹೋದ. ಕನಸಿನಲ್ಲಿ ಕಂಡಂತೆ ಕಾಣಿಸ್ತಾ ಇದೆ. ಏನಿದೇನಾಶ್ಚರ್ಯ ತಾನು ಕನಸಲ್ಲಿ ಕಂಡ ರೀತಿಯಲ್ಲಿ ಏನೇ ಆಶ್ಚರ್ಯ ಆಗ್ತಾ ಇದೆ. ಕನಸಿನಲ್ಲಿ ಏನು ಗುಡ್ಡ ಕಾಣುತ್ತೋ, ಏನು ಪರ್ವತ ಕಾಣುತ್ತೋ, ಯಾವ ನದಿ ಕಾಣುತ್ತೋ, ಯಾವ ಮರ ಕಾಣುತ್ತೋ, ಎಲ್ಲಿ ತಿರುಗಿದ್ನೋ ಅಲ್ಲೆಲ್ಲ ನೋಡ್ತಾ ಇದ್ದಾನೆ. ಏನಿದೇನಾಶ್ಚರ್ಯರಾಯನು ತಾನು ಕನಸಲಿ ಕಂಡ ತೆರದಲ್ಲಿ. ಇದ್ದಕ್ಕಿದ್ದಾಗೆ ಭಾನುಕೋಟಿ ಸಹಸ್ರ ತೇಜದ ಶಿವನ ಲಿಂಗವನು ಕಾಣುತ್ತಲಿ ನಿಬ್ಬೆರಗಿನಿಂದಲಿ. ಅವನು ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ಕನಸಿನಲ್ಲಿ ಕಂಡಿದ್ದಂಥ ಒಂದು ಸ್ವಯಂಭೂ ಲಿಂಗ ಅವನ ಕಣ್ಣಿಗೆ ಕಂಡಿದೆ. ಗಾನ ಮಾಡುತ್ತ ಶಿವ 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 ಮೃತ್ಯುಂಜಯ ಮೃತ್ಯುಂಜಯ ಶಿವ 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 ಅಂತ ಗಾನ ಮಾಡುತ್ತಾ ನರ್ತನವನ್ನು ಮಾಡ್ತಾ ಸಲಹೋ ಮೃತ್ಯುಂಜಯ ಅಂತ ಹೇಳಿ ಆ ಈಶ್ವರನನ್ನು ತಬ್ಬಿಕೊಂಡಿದ್ದಾನೆ. ಏನೋ ಒಂದು ಸಮಾಧಾನವಾಗಿದೆ. ವಾಪಸ್ಸು ಅರಮನೆಗೆ ಬಂದ. ಮಂತ್ರಿಗಳನ್ನು, ಜ್ಯೋತಿಷಿಗಳನ್ನು, ಪುರೋಹಿತರನ್ನು, ಸಾಮುದ್ರಿಕರನ್ನು ಎಲ್ಲರನ್ನೂ ಕರೆಸಿ ಕೇಳಿದ, ನಿನ್ನೆ ರಾತ್ರಿ ಹೀಗಾಯಿತು ಕನಸು. ಇವತ್ತು ಬೆಳಿಗ್ಗೆಯ ಶಿವಲಿಂಗದಂತಹ ಒಂದು ಮಹಾಪ್ರಕಾಶಪೂರ್ಣವಾದಂಥ ಒಂದು ಶಿಲಾಖಂಡವನ್ನು ನಾನು ಕಂಡು ಬಂದೆ. ಎಲ್ಲರೂ ಹೊರಟಿದ್ದಾರೆ ಅದನ್ನು ನೋಡಲಿಕ್ಕೆ. ಆ ಈಶ್ವರನ ಲಿಂಗವನ್ನು ಕಂಡಿದ್ದಾರೆ. ಸ್ವರ್ಣರೇಖೆಯೊಂದು ಹರಿದು ಬಂದಂತೆ ಆ ಈಶ್ವರನ ಲಿಂಗದಲ್ಲಿ ಗೋಚರವಾಗಿದೆ. ಪುರೋಹಿತರು ಹಾಗೂ ಆಗಮಿಕರ ಜೊತೆಗೆ ಚರ್ಚೆ ಮಾಡಿದ್ದಾನೆ ರಾಜ, ಏನು ಮಾಡಬೇಕು ಅಂತ. ಅದಕ್ಕೆ ಪುರೋಹಿತರು ಏನು ಹೇಳಿದರು ಅನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ
ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.